ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಲೋಕಪ್ನಳ ಗ್ರಾಮದಲ್ಲಿರ್ತಕ್ಕಂತಹ ಏನು SLR ಕಂಪ್ನಿ ಇದೆ. ಆ SLR ಕಂಪ್ನಿ ಪರ ಹಾಗೂ ವಿರೋಧವಾಗಿ ಈಗ ಸಾಕಷ್ಟು ಹೋರಾಟಗಳು ನಡೀತಾ ಇರತಕ್ಕಂಥದ್ದು. ಒಂದು ಬಣ ಆ SLR ಕಂಪ್ನಿ ವಿರೋಧ ಮಾಡಿ ಪ್ರತಿಭಟನೆ ನಡೆಸಿದರೆ ಈಗ ಆ SLR ಫ್ಯಾಕ್ಟ್ರಿಯಿಂದ ನಮಗೆ ಸಾಕಷ್ಟು ಅನುಕೂಲ ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ SLR ಕಂಪ್ನಿಯನ್ನು ಸ್ಥಳಾಂತರ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಹೋರಾಟಕ್ಕೆ ಮುಂದಾಗಿರ್ತಕ್ಕಂಥದ್ದು. ಸದ್ಯ ನಾನು ಇರ್ತಕ್ಕಂಥದ್ದು ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿರ್ತಕ್ಕಂಥ ತಾಲೂಕಾ ಕಚೇರಿಯ ಮುಂಭಾಗದಲ್ಲಿದ್ದೀನಿ. ಇಲ್ಲಿ ದೃಶ್ಯಾವಳಿ ನೋಡ್ಬೋದು ನೀವು. SLR ಕಂಪ್ನಿಯ ಪರವಾಗಿ ಇವತ್ತು ಸಾಕಷ್ಟು ಜನರು ಸ್ವಯಂ ಪ್ರೇರಿತವಾಗಿ ಬಂದು ಇವತ್ತು ಪ್ರತಿಭಟನೆ ಮಾಡೋದರ ಮೂಲಕ ಯಾವುದೇ ಕಾರಣಕ್ಕೂ SLR ಕಂಪ್ನಿಯನ್ನು ಇಲ್ಲಿಂದ ಯಾವುದೇ ಕಾರಣಕ್ಕೂ ಸ್ಥಳಾಂತರ ಮಾಡಬಾರ್ದು. ಯಾಕಂದರೆ ಅದರಿಂದ ಇವತ್ತು ಸಾಕಷ್ಟು ಜನರು ಒಂದು ಹೊತ್ತಿನ ಊಟ ಮಾಡ್ತಾ ಇದ್ದಾರೆ. ಈ ಭಾಗದಲ್ಲಿ ಉದ್ಯೋಗ ಸಿಗ್ತಾ ಇದೆ, ನಮಗೆ ಸಾಕಷ್ಟು ಅನುಕೂಲ ಆಗ್ತಾ ಇದೆ. ಹಾಗಾಗಿ ಈ ಒಂದು ಕಂಪ್ನಿಯ ವಿರೋಧವಾಗಿ ಯಾರು ಹೋರಾಟ ಮಾಡ್ತಾ ಇದ್ದಾರೆ ಅವರು ತಮ್ಮ ಒಂದು ಸ್ವಹಿತಾಸಕ್ತಿಗಾಗಿ ಹೋರಾಟಕ್ಕೆ ಇವತ್ತು ಮುಂದಾಗಿರ್ತಕ್ಕಂಥದ್ದು. ಹೀಗಾಗಿ ಯಾವುದೇ ಕಾರಣಕ್ಕೂ ಈ ಕಂಪ್ನಿಯ ವಿರೋಧವಾಗಿ ಏನು ಕೆಲಸ ಮಾಡ್ತಾ ಇರ್ತಕ್ಕಂಥ ಕೆಲವೊಂದು ಏನು ವ್ಯಕ್ತಿಗಳಿದ್ದಾರೆ ಅವ್ರಿಗೆ ಮಾನ್ಯತೆ ನೀಡಬಾರ್ದು. ಯಾವುದೇ ಕಾರಣಕ್ಕೂ ಕೂಡ ಆ SLR ಕಂಪ್ನಿಯ ಏನು ಆಡಳಿತ ವೃಂದ ಇದೆ ಮತ್ತು ಅಲ್ಲಿ ಸಾಕಷ್ಟು ಒಂದು ಸುಮಾರು 5,000ಕ್ಕೂ ಹೆಚ್ಚು ಒಂದು ಎಂಪ್ಲಾಯಿಗಳು ನಮಗೆ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ನಮಗೆ ಅದರಿಂದ ಅನುಕೂಲ ಆಗ್ತಾ ಇದೆ. ಈ ಒಂದು SLR ಕಂಪ್ನಿಯನ್ನು ಯಾವುದೇ ಕಾರಣಕ್ಕೂ ಕೂಡ ಎಲ್ಲಿಗೂ ಕೂಡ ಸ್ಥಳಾಂತರ ಮಾಡಬಾರ್ದು, ಅದು ಇಲ್ಲೇ ಕೆಲಸ ಮಾಡಬೇಕು ಮತ್ತು ಅದರಿಂದ ಸಾಕಷ್ಟು ಸುತ್ತಮುತ್ತಲ ಗ್ರಾಮಗಳಿಗೂ ಕೂಡ ಅನುಕೂಲ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ನಮ್ಮ ಜೊತೆಗೆ ಇಲ್ಲಿ ಗ್ರಾಮಸ್ಥರಿದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಎದಕ್ಕೆ ಸರ್ ಇವತ್ತಿಷ್ಟು ಎಲ್ಲ ಜನ ಸೇರಿ ಕಾರ್ಖಾನೆ ಪರವಾಗಿ ಹೋರಾಟ ಮಾಡ್ತಾ ಇದ್ದೀರಿ? ಮುಖ್ಯ ಉದ್ದೇಶ ಏನು ನಿಮ್ದು ಇವತ್ತು? ಸರ್, ನಮ್ಮ ಹೆಸರು ನಾಗರಾಜ್ ಅಂತೇಳಿ, ಸೋಗಿ ನಾಗರಾಜ್ ಅಂತೇಳಿ. ತಮಗೆಲ್ಲ ಹೇಳ್ಬೇಕಂತಂದರೆ ಯಾಕಂತಂದರೆ ಕಾರ್ಖಾನೆ ಉಳಿದ್ರೆ ಹಲವಾರು ಜನ ಕುಟುಂಬಗಳು ಬೆಳಿತವೆ. ಇನ್ನು ಹೋಗ್ತಾ ನಮಗೆ ಕೂಡ ಎಲ್ಲರಿಗೂ ಸ್ಥಳೀಯರಿಗೆ ಉದ್ದೇಶ ತಕ್ಕಂಗೆ ಅವ್ರ ಉದ್ಯೋಗ ತಕ್ಕಂಗೆ ಎಲ್ಲರಿಗೂ ಕೆಲಸ ಕೊಡ್ತಾ ಇದ್ದಾರೆ. ಆಮೇಲೆ ಕಂಪ್ನಿ ಎಂಪ್ಲಾಯ್ಗಳು ಇದ್ದಾರೆ, ಕಾಂಟ್ರಾಕ್ಟ್ ಬೇಸಿಕ್ನಲ್ಲೂ ಕೆಲಸ ಮಾಡ್ತಾಯಿದ್ದಾರೆ. ಆಮೇಲೆ ಹಾಸ್ಪಿಟಲ್ದು ವಿಚಾರದಾಗಿರಲು ಒಂದು ಏನೇ ಊರಿನ ಯಾವುದೇ ವಿಚಾರ ಆಗಿರಲು ನಾವೆಲ್ಲ ಹೋಗಿ ತೊಗೊಂಬಂದು ಅವ್ರ ಹತ್ರ ಕೆಲಸ ಮಾಡಿಸ್ತಾಯಿದ್ದೀವಿ. ಊರಾಗ ಕೂಡ ಒಂದು 90% ಕೆಲಸ 10% ಕೆಲಸ ಆಗ್ತಾಯಿದ್ದಾವೆ ಎಲ್ಲವೂ. ಒಂದು ವರ್ಷ ಹೋಗ್ತಾ ಆಗ್ತಾಯಿದ್ದಾವೆ ಎಲ್ಲ ಕೆಲಸ ಹಾಕಿಂತ ಹೋದಂಗೆಲ್ಲ ಎಲ್ಲರಿಗೂ ಊರು ಬೆಳಿತೈತಿ, ಕಂಪ್ನಿ ಬೆಳಿತೈತಿ, ಎಲ್ಲರೂ ಬೆಳಿತೈತೆ. ಇಡೀ 9 ಹಳ್ಳಿ ಅಂತಲ್ಲ, ಮರಮನಹಳ್ಳಿ ಹೋಬಳಿ ಕೂಡ, ಮರಮನಹಳ್ಳಿಯಲ್ಲಿ ಟೌನ್ನೇ ಕೂಡ ಕೆಲಸ ಮಾಡಿದ್ದಾರೆ. ಕಂಪ್ನಿಯವರು ಗ್ರಾಮಸ್ಥ ಸಮಸ್ಯೆ ಬಂದಾಗೆಲ್ಲ ಆಲಿಸ್ತಾರೆ, ಬಂದು ಎಲ್ಲ ರೀತಿ ಕೇಳ್ತಾರೆ. ಏನೇನು ಸಮಸ್ಯೆ ಇದ್ರೆ ನೀವು ಊರಾಗ ಏನು ಸಮಸ್ಯೆ ಕೇಳ್ಕೊಂಬರಿ ಮಾಡ್ರಿ ಅಂತ ಹೇಳ್ತಿದಾರ. ಈಗ ಒಂದೇ ಸಲಕ್ಕೆ ಯಾವ ಆಗೋದಿಲ್ಲ ಸರ್, ಹೋಗಿ ಮಾಡ್ಕೊಂತ ಹೋಗ್ತಿದಾರೆ. ಅವ್ರಿಗೆ ಏನು ಬಡ್ಜೆಟ್ನಾಗ ಏನೈತಿ ಮಾಡ್ಕೊಂತ ಹೋಗ್ತಾ ಇದ್ದಾರೆ ಎಲ್ಲರೂ. ಈಗ ವಿರೋಧ ಮಾಡೋರು ಕೂಡ ತಮ್ಮ ಅದೇ ವ್ಯಾಪ್ತಿಯಲ್ಲಿ ಇರ್ತಂಥ ಗ್ರಾಮಸ್ಥರು ಅವ್ರಿಗೆ ಏನು ಹೇಳಕ್ ಬಯಸ್ತಾರೆ? ವಿರೋಧ ಮಾಡೋದ್ರಲ್ಲಿ 30-35 ಜನ ವಿರೋಧ ಮಾಡೋದ್ರಲ್ಲಿ ಅವ್ರಿಗೊಂದು 20 ಜನಕ್ಕೆ ಎಲ್ಲದ ಸೌಲಭ್ಯಗಳು ಕೊಟ್ಟಿತ್ತು ಕೆಲವೊಬ್ಬರಿಗೆ. ಈಗಲೂ ಕಾಂಟ್ರಾಕ್ಟ್ ಬೇಸ್ನಲ್ಲಿ ಕೆಲಸ ಮಾಡ್ತಿದ್ದಾರೆ. ಅದರಲ್ಲಿ ಕೂಡ ಮಕ್ಕಳೆಲ್ಲ ಅವ್ರ ಮಕ್ಕಳುಗಳೆಲ್ಲ ಕಾಂಟ್ರಾಕ್ಟ್ ಬೇಸ್ನಲ್ಲಿ ಕೆಲಸ ಮಾಡ್ತಿದ್ದಾರೆ. ಕಂಪ್ನಿ ಬೇಸ್ನಲ್ಲಿ ಕೂಡ ಅದಾರೆ ಕೆಲವೊಬ್ರು. ಅವ್ರಿಗೇನು ಕೊಟ್ಟಿಲ್ಲ ಅಂತ ಏನಿಲ್ಲ, ಎಲ್ಲರಿಗೂ ಕೊಟ್ಟಿದ್ದು. ಇವತ್ತು ಹಿಂದ್ಲಾರಾಗ್ಯಾರ, ನಾಳೆ ಮುಂದ್ಲಾರಾಗ್ತಾರೆ. ಅಣ್ಣನ ತಮ್ಮಳು ಮನೆಯಾಗ ಎತ್ತಿಗಟ್ಟಿಗೆಂದು ನಾನು ಈತ ಮನೆಗೆ ಮಾತಾಡೋದು, ಈತ ಮನೆಗೆ ಎತ್ತಿರಿ ನಮ್ಮ ಮನೆ ಮಾತಾಡೋದು ಅಂತಂದ್ರೆ ಹೆಂಗೆ? ಇವತ್ತು ನಮ್ಮ ಮನೆ ಆಗಿರೋದು ನಾಳೆ ಇವ್ರ ಮನೆ ಆಗ್ತಾವೆ. ತಡ್ಕೊಂಬ ತಾಳ್ಮೆ ಇರ್ಬೇಕು ಅಷ್ಟೇ. ಯಾರಿಗೂ ಎಲ್ಲರಿಗೂ ಒಂದೇ ಸಲ ಕೊಡೋಕ್ಕಾಗಲ್ಲ. ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ಏನು ಹೇಳಕ್ಕೆ ಬಯಸ್ತಾರೆ? ನಾವು ನೋಡೋ ಸರ್, ಈಗ ನಮಗೆ ಕಂಪ್ನಿ ಬೇಕು, ಕಂಪ್ನಿಯಿಂದ 4 ಮಂದಿ ದುಡ್ಕೊಂಡು ತಿಂತಾ ಇದ್ದೀವಿ. ಎಲ್ಲರಿಗೂ ಒಂದು ಅವಕಾಶ ಬೇಕು. ಅವ್ರಿಗೆ ಕೂಡ ಮುಂದೆ ಹೋದಂಗೆಲ್ಲ ಕೊಡ್ಕೊಂತ ಹೋದ್ರಂತ ಕೂಡ ಎಲ್ಲದು ಮಾತಾಡಿದ್ದೀವಿ ಸರ್. ನಾವು ಅದ್ರ ಬಗ್ಗೆ ಏನಿಲ್ಲ. ನಾವು ಹೇಳೋದು ಕಂಪ್ನಿ ಉಳಿಬೇಕಂತ ನಾವು ಹೇಳ್ತಾ ಇದ್ದೀವಿ ಸರ್. ನಮಸ್ಕಾರ. ಇದಿಷ್ಟು SLR ಕಂಪ್ನಿಯ ಪರವಾಗಿ ಏನು ಇವತ್ತು ಹೋರಾಟ ಮಾಡ್ತಿರ್ತಕ್ಕಂಥ ಗ್ರಾಮಸ್ಥರು ಹೇಳ್ತಾ ಇರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಕಾರ್ಖಾನೆಗಳು ನಮ್ಗೆ ಉಳಿಬೇಕು, ಅದರಿಂದ ಸುತ್ತಮುತ್ತಲೇ ಇರ್ತಕ್ಕಂಥ ಸಾಕಷ್ಟು ಜನರಿಗೆ ಉದ್ಯೋಗಗಳು ಸಿಗ್ತವೆ, ಅದ್ರ ಜೊತೆಗೆ ಈ ಭಾಗದ ಅಭಿವೃದ್ಧಿನೂ ಆಗುತ್ತೆ. ಹೀಗಾಗಿ ಆ ಕಂಪ್ನಿಯ ಒಂದು ಉಳಿಸುವಂಥ ಕೆಲಸ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇರ್ತಕ್ಕಂಥದ್ದು. ಶಿವಾನಂದ ಹೊಸಳ್ಳಿ, ನ್ಯೂಸ್ ಫಸ್ಟ್, ವಿಜಯನಗರ.